ನಮಸ್ಕಾರ ಸ್ನೇಹಿತರೆ, ತಮ್ಮನಲ್ಲಿ ನೋಡಿರುವಂಥದ್ದು ನಿಜ. ಹೌದು, ಅದು ನಿಜ ಅಲ್ಲ ಅಂತಿದ್ರೆ ನಿಮಗೊಂದು ವಿಷಯ ಹೇಳ್ತೀನಿ. ಚಳಿಗಾಲದ ಅಧಿವೇಶನ ಬಿಟ್ಟು ಜರ್ಮನಿಗೆ ಹೋಗುವಂಥದ್ದೇನಿತ್ತು, ಚಳಿಗಾಲದ ಅಧಿವೇಶನ ನಡೀತಾ ಇರುತ್ತೆ, ಮಧ್ಯದಲ್ಲಿನೇ ಬಿಟ್ಟು ಹೋಗ್ತಾರೆ. ಇದಕ್ಕೆ ಕಾರಣ ಏನು ಅಂತ ಏನೂ ಕೊಡೋದಿಲ್ಲ. ಇದರ ಜೊತೆಗೆ ಇದರ ಬೆನ್ನಲೆಯಲ್ಲಿ BJP ನಾಯಕ ವಿಘ್ನೇಶ್ ಶಿಶಿರ್ ಅವರು ರೀಸೆಂಟಾಗಿ ಒಂದು ಆರೋಪವನ್ನು ಮಾಡ್ತಾರೆ. ರಾಯಭಾರಿಯಲ್ಲಿ MP ಹಾಗೂ MLA ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ಅರ್ಜಿಯಲ್ಲಿ ರಾಹುಲ್ ಅವರು ಬೆಚ್ಚಿ ಬೀಳುವಂತಹ ವಿಷಯ ಆರೋಪವನ್ನು ಮಾಡಿರ್ತಾರೆ. ಈ ಅರ್ಜಿಯಲ್ಲಿ ಸ್ನೇಹಿತರೆ, ರಾಹುಲ್ ಅವರು ದ್ವಿಪೌರತ್ವದ ಬಗ್ಗೆ ಉಲ್ಲೇಖವಾಗಿದೆ ಎಂದು ಹೇಳಲಾಗ್ತಾ ಇದೆ. ಹೌದು, ಎಲ್ಲರೂ ಒಂದು ಪೌರತ್ವವನ್ನು ಹೊಂದಿದ್ರೆ ಇವರೇನು ಎರಡೆರಡು ಪೌರತ್ವವನ್ನು ಹೊಂದಿದಾರಂತೆ. ಇವರೇನು PM ಅಥವಾ ಏನು ಅರ್ಥನೇ ಆಗ್ತಾ ಇಲ್ಲ. ಆದರೆ ರಾಹುಲ್ ಅವರಿಗೆ ಬ್ರಿಟನ್ ಹಾಗೂ ಭಾರತದ ಎರಡು ಪೌರತ್ವ ಇದೆ ಎನ್ನಲಾಗ್ತಾ ಇದೆ. ಹೌದು, ರಾಹುಲ್ ಅವರಿಗೆ ಎರಡು ಪೌರತ್ವ ಇದೆ, ಅಲ್ಲಿ ಕೂಡ ಪೌರತ್ವ ಇದೆ, ನಮ್ಮ ಭಾರತದಲ್ಲಿ ಕೂಡ ಪೌರತ್ವ ಇದೆ ಎನ್ನುವಂತಹ ಆರೋಪವನ್ನು ಇಲ್ಲಿ ವಿಘ್ನೇಶ್ ಶಿಶಿರ್ ಅವರು ರೀಸೆಂಟಾಗಿ ಮಾಡಿರ್ತಕ್ಕಂಥದ್ದು. ರಾಹುಲ್ ಅವರ ಹತ್ರ ಡಬಲ್ ಪಾಸ್ಪೋರ್ಟ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಬ್ರಿಟನ್ನಿಂದ ಬಂದಿರತಕ್ಕಂತಹ ಪೌರತ್ವದ ಪ್ರಮಾಣ ಪತ್ರದಲ್ಲಿ ರಾಹುಲ್ ಅವರ ಹೆಸರು ಬಹಳ ಸ್ಪಷ್ಟವಾಗಿದೆ ಅಂತ ಇಲ್ಲಿ ವಿಘ್ನೇಶ್ ಅವರ ಆರೋಪ. ಅದೇ ರೀತಿಯಾಗಿ ಸ್ನೇಹಿತರೆ, ರಾಹುಲ್ ಅವರ ಬಗ್ಗೆ ಬಂದಿರತಕ್ಕಂತಹ ಬ್ರಿಟನ್ನಿಂದ ಇಮೇಲ್ಗಳಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಅವರ ಹೆಸರು ಕೂಡ ಇದೆ ಅಂತೆ. ಅಲ್ಲಿಂದ ಇಮೇಲ್ಗಳು ಕೂಡ ಬಂದಿದ್ದಾವಂತೆ. ಇವಾಗ ಪ್ರೂಫ್ಗಳನ್ನು ಇಟ್ಕೊಂಡೇನೆ ವಿಘ್ನೇಶ್ ಶಿಶಿರ್ ಅವರು ಈಗ ರೀಸೆಂಟಾಗಿ ರಾಯಭಾರಿಗಳಲ್ಲಿ ಈಗ ಒಂದು ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇದರ ಜೊತೆಗೇನೆ ವಿಘ್ನೇಶ್ ಶಿಶಿರ್ ಅವರು ತಮ್ಮ ಟ್ವಿಟರ್ನಲ್ಲಿ ಒಬ್ಬ ಮಹಿಳೆಯರ ಪೋಸ್ಟನ್ನು ಮಾಡ್ತಾರೆ. ಇವರ ಐಡೆಂಟಿ, ಅದರ ಜೊತೆಗೆ ಇವರ ವಾಸಸ್ಥಳ, ಇವರ ಬಗ್ಗೆ ಏನೇ ಮಾಹಿತಿಯನ್ನು ಯಾರಾದರೂ ಕೊಟ್ಟರೆ ಅವರಿಗೆ 1 ಲಕ್ಷ ರು ಬಹುಮಾನವನ್ನು ಕೊಡಲಾಗ್ತದೆ ಅಂತ ಪೋಸ್ಟನ್ನು ಮಾಡಿರ್ತಾರೆ. ಆ ಪೋಸ್ಟು ಈಗ ಬಹಳ ವೈರಲ್ ಆಗ್ತಾ ಇದೆ. ಹೌದು, ರಾಹುಲ್ ಅವರಿಗೆ 2 ಪೌರತ್ವ ಇದೆ, ಇಟಲಿಯಲ್ಲಿ ಕೂಡ ಇವರ ಪೌರತ್ವ ಇದೆ ಅಂತ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿ ಇವರ ಹಿಂದೆ ವಿಘ್ನೇಶ್ ಅವರು ಬಹಳ ದಿನದ ಹಿಂದೆನೇ ಬಿದ್ದು ಬಿಟ್ಟಿರ್ತಕ್ಕಂಥದ್ದು. ಅವರ ಒಂದು ಹೆಜ್ಜೆ ಇಟ್ಟರು ಸಹಿತ ಅದರ ಮೇಲೆ ಕಣ್ಣಿರುತ್ತೆ ನೋಡಿ, ಹದ್ದಿನ ಕಣ್ಣು, ಆ ರೀತಿ ಈಗ ಅವರ ಆಡ್ತಾ ಇರುವಂಥದ್ದು. ಸ್ನೇಹಿತರೆ, ಸದ್ಯಕ್ಕೆ ಪ್ರಕರಣ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಕೂಡ ನಡೀತಾ ಇದೆ. ರಾಹುಲ್ ಅವರು 1995ರಿಂದ ಬ್ರಿಟನ್ ನಾಗರಿಕರಾಗಿ ಜೊತೆಗೆ ಭಾರತದಲ್ಲಿ ಸಂಸದರಾಗಿ ಅಕ್ರಮವಾಗಿ ಅನೇಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ವಿಘ್ನೇಶ್ ಶಿಶಿರ್ ಅವರ ಆರೋಪ. ಸದ್ಯಕ್ಕೆ ಅದಕ್ಕೆ ಬೇಕಾದ ದಾಖಲೆಗಳನ್ನು ಎಲ್ಲವೂ ಕೂಡ ಸಂಗ್ರಹಿಸಿ ಕೋರ್ಟ್ಗೆ ಅದನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಒಂದು ಮಾತನ್ನು ಕೂಡ ಹೇಳ್ತಾರೆ. ಭಾರತದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ವಿದೇಶಿ ವ್ಯಕ್ತಿ ನಮ್ಮ ಭಾರತದಲ್ಲಿ ಬಂದು ಸಂಸದರಾಗಿ ಇದುವರೆಗೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತಲೂ ಕೂಡ ಹೇಳಿಕೆಯನ್ನು ಕೊಟ್ಟರು. ನಿಜ ಅನ್ಸುತ್ತೆ ಸ್ನೇಹಿತರೆ, 20 ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ 20 ವರ್ಷಗಳ ಕಾಲ ಇನ್ನೊಬ್ಬ ದೇಶದ ವ್ಯಕ್ತಿ ಈ ಭಾರತದಲ್ಲಿ ಬಂದು ಸಂಸದರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಕೇಳಿದ್ರೆ ಭಾರತಕ್ಕೇನೆ ಅವಮಾನ, ಇದು ಯಾರಿಗೂ ಕೂಡ ಗೊತ್ತಿಲ್ಲ ಅನ್ನುವಂತಹ ಸಂಗತಿಯನ್ನು ಇಲ್ಲಿ ವಿಘ್ನೇಶ್ ಶಿಶಿರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಎಲ್ಲ ಸಂಗತಿಯ ಜೊತೆಗೇನೆ ಇನ್ನೊಂದು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಏನಂತ ಅಂದರೆ, ನೀವು ತಮ್ನಲ್ಲಿ ನೋಡಿದ್ದೀರಾ, ರಾಹುಲ್ ಅವರಿಗೆ ವಿದೇಶದಲ್ಲಿ ಕುಟುಂಬ ಇದೆಯಾ, ಸಂಸಾರ ಇದೆಯಾ, ಅಲ್ಲಿ ಯಾಕೆ ಹೋಗೋದು ಬರೋದು ಇಷ್ಟು, ಅದು ಅಂದರೆ ಒಬ್ಬ PM ಅಂದ ಬಳಿಕ, ವಿರೋಧ ಪಕ್ಷದ ನಾಯಕ ಅಂದ ಬಳಿಕ ಯಾರಿಗೂ ಗೊತ್ತಿಲ್ಲದ ಹಾಗೆ ಹೋಗೋದಂದರೆ ಏನು, ಹಾಗಾಗಿ ಅಲ್ಲಿ ಕುಟುಂಬ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಬೇಕು ಅಂತ ವಿಘ್ನೇಶ್ ಶಿಶಿರ್ ಅವರ ಒಂದು ಕ್ವಶನ್ ಆಗಿದೆ. ಸ್ನೇಹಿತರೆ, ಈ ವಿಷಯ ನೆನಪಿರಲಿ, ಬಿಹಾರದ ಚುನಾವಣೆಯಲ್ಲಿ ಕೂಡ ಇದು ಹೊರಬಂದಿತ್ತು, ಇದರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಬಹಳಷ್ಟು ಜನ ಲಕ್ಷ್ಯ ಕೊಟ್ಟಿದ್ರಲ್ಲಿ ಗೊತ್ತಿಲ್ಲ. ಸೊ ಇದರ ಬಗ್ಗೆ ಬಹಳಷ್ಟು ಕಡೆ ಚರ್ಚೆ ನಡೀತಾ ಇತ್ತು. ಇದರ ಜೊತೆಗೆ ಸ್ನೇಹಿತರೆ, ನಾನು ಆಗಲೇ ಒಂದು ಪೋಸ್ಟ್ ಬಗ್ಗೆ ಹೇಳಿದೆ. ನಾನು ವಿಘ್ನೇಶ್ ಶಿಶಿರ್ ಅವರು ಒಂದು ಪೋಸ್ಟ್ ಮಾಡಿದರು, ಆ ಮಹಿಳೆಯ ಬಗ್ಗೆ ಡೀಟೇಲ್ಸ್ ಕೊಟ್ಟರೆ ನಿಮಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ನಾನು ಕೊಡ್ತೇನೆ ಅಂತ ಘೋಷಣೆ ಮಾಡಿದರು. ಆದರೆ ಅಲ್ಲಿ ಯಾವುದೇ ರೀತಿ ಹೆಸರನ್ನು ತೆಗೆದುಕೊಂಡಿರಲಿಲ್ಲ. ಇವರೇ ರಾಹುಲ್ ಅವರ ಪತ್ನಿ ಅಂತಾನೂ ಕೂಡ ಹೇಳಿಲ್ಲ. ಆದರೆ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂತಹದ್ದು ಇಲ್ಲಿ ಸ್ಪಷ್ಟವಾಗಿ ತಿಳಿತಾ ಇದೆ. ಇಷ್ಟೆಲ್ಲ ಆರೋಪ ಮಾಡಿದ್ದಾರೆ.
ಅದರ ಜೊತೆಗೇನೆ ಈ ಪೋಸ್ಟ್ ಹಾಕಿ ಈ ಪೋಸ್ಟ್ನಲ್ಲಿರ್ತಕ್ಕಂತಹ ಮಹಿಳೆಯ ಬಗ್ಗೆ ಯಾರಾದರೂ ಐಡೆಂಟಿ ನಮಗೆ ಕೊಟ್ಟಿದ್ದೇ ಆದರೆ ನಿಮಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಂತ ಪೋಸ್ಟ್ ಓಪನ್ ಆಗಿ ಹಾಕಿದ್ರು. ಇದು ಟಾರ್ಗೆಟ್ ಮಾಡಲಾಗ್ತಾ ಇದೆ ಎನ್ನುವಂಥದ್ದು ಇಲ್ಲಿ ಕಂಡು ಬರುತ್ತೆ. ಒಟ್ಟಾರೆಯಾಗಿ ಇಲ್ಲಿ ವಿಘ್ನೇಶ್ ಅವರು ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲದೆ ಆರೋಪ ಮಾಡಿಲ್ಲ. ಎಲ್ಲ ಸಾಕ್ಷಿ ಆಧಾರಗಳನ್ನು ಇಟ್ಕೊಂಡು CBI ಮುಂದೆ, ನ್ಯಾಯಾಲಯಗಳ ಮುಂದೆ, ಚುನಾವಣೆ ಆಯೋಗಗಳ ಮುಂದೆ ಎಲ್ಲದರ ಮುಂದೆನೂ ಕೂಡ ಆ ಒಂದು ಲಿಸ್ಟನ್ನು, ಡೀಟೇಲ್ಸನ್ನು ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಸ್ನೇಹಿತರ ನೆನಪಿರಲಿ, ನಾವು ಹಿಂದಿನ ವಿಡಿಯೋದಲ್ಲಿ ಕೂಡ ಚರ್ಚೆ ಮಾಡಿದ್ವಿ. ಹೊರದೇಶಕ್ಕೆ ದಿಢೀರನೆ ಹೋಗ್ತಾರೆ. ಈಗ ಪ್ರಧಾನಿಯವರು ಕೂಡ ಹೋಗ್ತಾರೆ. ಅವರ ಪ್ರತಿ ಕ್ಷಣ ಪ್ರತಿ ಸ್ಟೆಪ್ಗಳನ್ನು ಕೂಡ ಇಡೀ ದೇಶದ ಜನರು ಗಮನಿಸ್ತಾ ಇರ್ತಾರೆ. ಸೊ ಅಂತಹದ್ದೆಲ್ಲವೂ ಕೂಡ ಡೀಟೇಲ್ಸ್ ಕೊಟ್ಟು ಹೋಗ್ತಿರ್ತಾರೆ. ಆದರೆ ಇಲ್ಲಿ ಹಾಗಲ್ಲ. ಸಂಸದ ಈಗ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿನೇ ಎದ್ದು ನಿಂತು ಜರ್ಮನಿಗೆ ಹೋಗುವಂಥದ್ದೇನಿತ್ತು, ಸಾಕಷ್ಟು ಬಾರಿ ಈ ರೀತಿ ಆಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಹೋಗೋದುಂಟು. ಅದೇ ರೀತಿಯಾಗಿ ನಮ್ಮ ರಾಜ್ಯದ ಕುರ್ಚಿ ಕದನ ನಡೀತಾ ಇತ್ತು. DK ಶಿವಕುಮಾರ್, CM ಸಿದ್ದರಾಮಯ್ಯರ ನಡುವೆ ಕದನ ನಡೀತಾ ಇತ್ತು ಅಂತ ಹೇಳ್ಬೋದು. ಇಂತಹ ಸಂದರ್ಭದಲ್ಲಿ ಕೂಡ ವಿದೇಶಕ್ಕೆ ಹೋಗಿದ್ರು. ಅದ ಕಾರಣ ಗೊತ್ತಿಲ್ಲ, ಹೇಳೋದು ಇಲ್ಲ ಕೂಡ. ಒಂದಿಷ್ಟು ಒಂದು ಅವರ ಅಂದರೆ ಅದನ್ನು ಗುಪ್ತವಾಗಿ ಇಡಬಹುದು, ಆದರೆ ಎಲ್ಲವನ್ನೂ ಕೂಡ ಇಡೋದು ಯಾಕೆ? ಓಕೆ ಸ್ನೇಹಿತರೆ, ಮತ್ತು ಈ ಏನು ಅರ್ಜಿ ವಿಘ್ನೇಶ್ ಅವರು ಹಾಕಿದ್ರಲ್ವಾ, ಈ ಅರ್ಜಿಯನ್ನು ನ್ಯಾಯಾಲಯ ಸ್ವೀಕರಿಸಿದೇನೆ ಕೂಡ ನಿಮ್ಮ ಗಮನದಲ್ಲಿರಲಿ. ಯಾವುದೇ ನ್ಯಾಯಾಲಯ ಸುಮ್ಮನೆ ಸ್ವೀಕರಿಸೋದಿಲ್ಲ. ಅದರ ಬಗ್ಗೆ ಏನಾದರೂ ಕ್ಲೀವ್ ಇರಬೇಕು, ಅದರ ಬಗ್ಗೆ ದಾಖಲೆ ಸ್ಪಷ್ಟವಾಗಿ ತಿಳಿತಾ ಇರಬೇಕು. ಅಂತಹ ಸಂದರ್ಭದಲ್ಲಿ ಮಾತ್ರ ಇಂತಹದ್ದನ್ನು ಕೈಗೆತ್ತಲಾಗತ್ತೆ. ಮತ್ತು ಅಂಥದ್ರಲ್ಲಿ ವಿರೋಧ ಪಕ್ಷದ ನಾಯಕನ ಬಗ್ಗೆ ಇಲ್ಲಿ ಟೀಕಿಸ್ತಾ ಇದ್ದಾರೆ ಅಂದರೆ ಸುಮ್ಮನೆನಾ? ಸೊ ಅದರ ಬಗ್ಗೆ ಡೀಟೇಲ್ಸ್ ಸಿಕ್ಕಾಗ್ಲೇ ಆ ನ್ಯಾಯಾಲಯ ಕೈಗೆತ್ತಿರಬೇಕಲ್ವಾ. ಹಾಗಾಗಿ ಇದರ ಬಗ್ಗೆ ಚರ್ಚೆ ಇನ್ನು ಮುಂದೆ ಜೋರಾಗಿಯೇ ನಡೀತದೆ ಅನ್ನುವಂತಹದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮತ್ತು ಇನ್ನೊಂದು ಸ್ಪಷ್ಟತೆ ನಮಗೆ ಕೇಳಿಸಿ ಬರುತ್ತೆ. ಏನಪ್ಪ ಅಂದರೆ, ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ರು, ನ್ಯಾಯಾಲಯಕ್ಕೆ ಹೋಗಿದ್ರು, ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರಲಿ, ನಾಯಕರಾಗಿರಲಿ, ಯಾವ ಒಬ್ಬ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಚರ್ಚಿಸ್ತಾ ಇಲ್ಲ, ಇದರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಸುಮ್ಮನೆ ಕೂತಿರೋದು ಯಾಕೆ? ಇಂತಹದ್ದೆಲ್ಲ ಪ್ರಶ್ನೆಗಳು ಉಂಟಾಗ್ತಾ ಇದೆ, ಅನುಮಾನಗಳು ಕೂಡ ಸೃಷ್ಟಿಸ್ತಾ ಇದ್ದಾವೆ. ಸ್ನೇಹಿತರಲ್ಲಿ ವಿಚಿತ್ರ ಏನಪ್ಪ ಅಂದರೆ, ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಕಾಂಗ್ರೆಸ್ ಸುಮ್ಮನೆ ಕೂತ್ಕೊಳ್ಳಲ್ಲ. ಪ್ರತಿಯೊಂದನ್ನು ಪ್ರಶ್ನಿಸುತ್ತೆ, ಪ್ರತಿಯೊಂದಕ್ಕೂ ಕೂಡ ಹೇಳಿಕೆಯನ್ನು ಕೊಡುತ್ತೆ. ತನಗೆ ಏನಾದರೂ ತುರ್ತು ಉಂಟಾದರೆ ಅದಕ್ಕೆ ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಮುಂದಾಗತ್ತೆ. ಅವರ ಮೇಲೆ ಆರೋಪ, ಇವ್ರ ಮೇಲೆ ಆರೋಪ ಅಂತ ಹೇಳಿಕೆಗಳನ್ನು ಕೊಡಲಿಕ್ಕೆ ಯಾವಾಗಲೂ ಕೂಡ ಇವ್ರದ್ದು ಕೈ ಎತ್ತಿದ್ದು. ಅಂದರೆ ಮೊದಲೇ ಆ ಕೈ ಎತ್ತಿದ್ದೇನೆ. ಸೊ ಅಂತಹದ್ರಲ್ಲಿ ಈಗ ಇಷ್ಟೊಂದು ಆರೋಪಗಳು ಇವರ ಮೇಲೆ ಹಾಕ್ತಾ ಇದ್ದಾರೆ. ನ್ಯಾಯಾಲಯದವರೆಗೂ ಕೂಡ ಈ ವಿಚಾರ ಹೋಗಿದೆ. ಇಂಥದ್ರಲ್ಲಿ ಯಾವುದೇ ಒಂದು ಸ್ಪಷ್ಟನೆ ಕೂಡ ಕೊಡ್ತಾ ಇಲ್ಲ. ಇದರ ಬಗ್ಗೆ ತನಿಖೆ ಕೂಡ, ಅಂದರೆ ಯಾವುದೇ ರೀತಿ ಅಧಿಕಾರಿಗಳು, ಕಾಂಗ್ರೆಸ್ನ ಮುಖಂಡರು ಇದರ ಬಗ್ಗೆ ಯಾವುದೇ ಮಾತನ್ನು ಹೊರ ಹಾಕ್ತಾ ಇಲ್ಲ. ಯಾಕೆ? ಇಂತಹ ಪ್ರಶ್ನೆಗಳು ಉಂಟಾಗ್ತಾ ಇದೆ. ಒಟ್ಟಾರೆಯಾಗಿ ಕಾಯ್ದು ನೋಡೋಣ ಇಲ್ಲಿವರೆಗೂ ಕೂಡ ಈ ಆರೋಪ ಹೋಗುತ್ತೆ. ಇದು ವಿಘ್ನೇಶ್ ಶಿಶಿರವರು ಮಾಡ್ತಾ ಇರುವಂತಹ ಆರೋಪ ನಿಜಾನ? ಎಲ್ಲವೂ ಕೂಡ ಡೀಟೇಲ್ಸ್ ಅವ್ರ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾಯ್ದು ನೋಡಬೇಕು ಒಟ್ಟಾರೆಯಾಗಿ ಏನೇನು ನಡೀತಾ ಇದೆ ಅನ್ನುವಂಥದ್ದು. ವಿದೇಶದಲ್ಲಿ ಕುಟುಂಬ ಇದೆಯಾ ಇಲ್ವಾ, ಇಬ್ಬರು ಮಕ್ಕಳು ಇದ್ದಾರಂತನೂ ಕೂಡ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಸ್ನೇಹಿತರೆ, ಇದು ಏನೇನು ಹೊರಗೆ ಬೀಳುತ್ತೆ ಅನ್ನುವಂಥದ್ದನ್ನು. ಜೊತೆಗೆ ಇವರು ಯಾಕೆ ಗುಪ್ತವಾಗಿ ಹೊರದೇಶಗಳಿಗೆ ಹೋಗ್ತಾರೆ, ಜೊತೆಗೆ 2 ಪೌರತ್ವಗಳನ್ನು ಹೊಂದಿರೋದು ನಿಜಾನ? ಇದೆಲ್ಲವೂ ಕೂಡ ಸ್ವಲ್ಪ ಸದ್ಯದರಲ್ಲೇ ಹೊರಬೀಳುತ್ತೆ. ಹಾಗಾಗಿ ಹೊರಬಿದ್ದ ತಕ್ಷಣ ಮತ್ತೊಂದು ವಿಡಿಯೋದಲ್ಲಿ ನಾವು ನೋಡೋಣ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಸ್ನೇಹಿತರ ಈ ವಿಷಯವನ್ನು ರಾಜ್ಯದ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ.